ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಅಕ್ಕಂಗೆ ಸಿಟ್ ಬಂದಿದೆ, ಅಣ್ಣಂಗೆ ಪೆಟ್ಟಾಗಿದೆ. ಮತ್ತಿನ್ನೇನ್ರಿ ರಾಜಕೀಯದಾಗ ಅಕ್ಕ ಅಣ್ಣ ಅಂತ ಬೈಕೋಂತ್ಲೆ ಶಿಸ್ತು ಜಗಳಕ್ಕೆ ಇಳಿದಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿ.ಟಿ. ರವಿ ಅವರ ಕೇಸೇ ದೊಡ್ಡ ಸುದ್ದಿ ಆಗ್ಲಿಕ್ಕತ್ತದ. ಈ ಕೇಸನ್ನ CID ತನಿಖೆ ಮಾಡ್ಬೇಕಂತ ಹೇಳಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಂದ್ ಕಡೆ ಆದೇಶ ಹೊರಡಿಸ್ಯಾರ. ಆದ್ರ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಯಾರ. ಬಹುಶಃ ಇವತ್ತು ಕಂಪ್ಲೇಂಟ್ ಕೊಡ್ತಾರೇನೋ. ಬಿಜೆಪಿ ನಿಯೋಗ ಇದೆಲ್ಲದರ ಬಗ್ಗೆ ಅಂದ್ರ ಈ ಒಂದು ಕೇಸ್ನಾಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ಕೊಡ್ಬೇಕು ಅಂದ್ರೆ ಯಾವ ರೀತಿ ಈ ನಿಲುವನ್ನು ತಾಳ್ಲಿಕ್ಕತ್ತದ, ಸರ್ಕಾರದ ನಿಲುವುಗಳನ್ನು ಖಂಡಿಸಿ ದೂರ್ ಕೊಡ್ಬೇಕಂತ ಅವ್ರು ಡಿಸೈಡ್ ಮಾಡ್ಯಾರ. ಇನ್ನೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಧರ್ಮಸ್ಥಳಕ್ಕೆ ಬಂದು ಆಣಿ ಮಾಡಿ ಹೇಳ್ರಿ ಅಂತ ಹೇಳಿ ಸವಾಲ್ ಹಾಕ್ತಾರ. ಅದಕ್ಕೆ ಸಿ.ಟಿ. ರವಿ ಅವರು ಧರ್ಮಸ್ಥಳ ನಮ್ ಬಾಜುನೇ ಇರುವಂತ ಊರ, ನಾ ಬಹಳಷ್ಟು ಸಲ ಹೋಗಿನಿ ಅಂತ ಅವ್ರು ಹೇಳ್ತಾರ. ಆಲ್ರೆಡಿ ಸಿ.ಟಿ. ರವಿ ಅವರು ಕೂಡ ಈ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಾಗಿರ್ಬಹುದು, ಸಭಾಪತಿಗಳೇ ಆಗಿರಬಹುದು, ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವ್ರಿಗೆ ಎಲ್ಲ ದೂರ್ ಕೊಟ್ಟಾರಂತ. ಅದ್ರಾಗ ಒಂದು ಜೀವ ಬೆದರಿಕೆಯದ, ಮಾನಹಾನಿ ಆಗ್ಯದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾರ. ಒಟ್ಟನ್ಯಾಗ ಇದು ದೊಡ್ಡ ಕೇಸ್ ಸುದ್ದಿ ಆಲಿಕತ್ತದ ನೋಡ್ರಿ. ಇಬ್ಬರ ನಡುವ ಜಗಳ ಮಾತು ಹಂಗೆ ನಡೆದವ. ಹಿಂಗಾಗಿ ಇದನ್ನ ಯಾವ ದಿಕ್ಕನ್ಯಾಗ ಹೋಗ್ತದ ಈ CID ತನಿಖೆ ಅಂತ ವಹಿಸಿದ ಮೇಲೆ ಸಿ.ಟಿ. ರವಿ ಅವ್ರು ಹೇಳ್ತಾರ, ಒಂದು ಪ್ರೆಷರ್ ಅಥವಾ ಒತ್ತಡ ಇದ್ದಾಗ ಅಲ್ಲಿ ಸಹಜವಾಗಿ ತನಿಖೆ ಚಲೋ ನಡೆಯುವುದಿಲ್ಲ. ಹಿಂಗಾಗಿ ಅವರು ಒಂದು ಬೇಡಿಕೆಯನ್ನ ಇಟ್ಟಾರ. ಏನಂದ್ರ ಈಗ ಇರುವಂತಹ ಪ್ರಸ್ತುತ ನ್ಯಾಯಾಧೀಶರ ನೇತೃತ್ವದಾಗ ಇದು ಒಂದು ಕೇಸ್ ನಡಿಬೇಕು, CID ತನಿಖೆ ಆದ್ರ ಒಂದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ಬೇಕು ಅಂತ ಸಿ.ಟಿ. ರವಿ ಅವರು ಬೇಡಿಕೆ ಮುಂದಿಟ್ಟಾರ. ನೋಡಿ, ನಾನು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನೀವು CID ತನಿಖೆನೇ ಮಾಡಿಸಿ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಆಗಬೇಕು. ಅವರು ಮಾನಿಟ್ರ್ ಮಾಡಬೇಕು, ಅವರು ಡೈರೆಕ್ಷನ್ ಕೊಡಬೇಕು, ಅವ್ರಿಗೆ ರಿಪೋರ್ಟ್ ಹೋಗಬೇಕು ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಿಗೆ. ಬಿಡ್ರಿ, ರಾಜಕೀಯ ಅಂದ ಮೇಲೆ ಈ ಕೆಸರರ ಚಾಟ, ಆರೋಪ ಪ್ರತ್ಯಾರೋಪ, ಕೇಸು, ವಿಚಾರಣೆ, ಅದು ಇದು 108 ಕಿರಿಕಿರಿ ಇರ್ತಾವ. ಇದನ್ನೇ ನೋಡಿ ನಿಮ್ಮ ತಲೆನೂ ವಜ್ಜೆ ಆಗಿರ್ಬೇಕು. ಆದ್ರೆ ನಿಮ್ಮ ತಲೆ ಮನಸ್ಸು ಹಗರಾಗುವಂತ ಒಂದಿಷ್ಟು ಸುದ್ದಿಗಳನ್ನು ತಂದೀನಿ. ಈಗ ಬಂತು ನೋಡ್ರಿ, ನಾಳೆ ಕ್ರಿಸ್ಮಸ್ ಹಬ್ಬ, ಕ್ರಿಶ್ಚಿಯನ್ರು ದೊಡ್ಡ ಹಬ್ಬ. ಕ್ರಿಶ್ಚಿಯನ್ರು ಅಂತ ಅಂದ ಕೂಡಲೇ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಬಹಳಷ್ಟು ಸಲ ನಾವು ಸುದ್ದಿ ಮಾಡಿವಿ. ಬರೇ ಈ ಬ್ಯಾರೆ ಧರ್ಮದವರನ್ನ ಸುಳ್ಳುಗಳು ಹೇಳಿ ನಮ್ಮ ಧರ್ಮಕ್ಕೆ ಬಂದ್ರೆ ಹಿಂಗ ಮಾಡ್ತೀವಿ ಹಂಗ ಮಾಡ್ತೀವಿ ಅಂತ ಸುಳ್ಳುಗಳು ಹೇಳಿ ಮತಾಂತರ ಮಾಡಿಸೋ ಸುದ್ದಿಗಳು ನನಗ ಕೇಳಿ ಸಾಕಾಗಿತ್ತು, ನಿಮ್ಗ ಹೇಳಿ ಸಾಕಾಗಿತ್ತು. ಆದ್ರೆ ಈಗ ನೋಡ್ರಿ, ಕ್ರಿಸ್ಮಸ್ ಅಂದ ಕೂಡ್ಲೆ ಈ ಸ್ಯಾಂಟಾ ಕ್ಲಾಸ್ ಒಂದು ಸೀಕ್ರೆಟ್ ರೂಪದಾಗ ಬಂದು ಗಿಫ್ಟ್ ಕೊಡ್ತಾರ ಅನ್ನೋ ನಂಬಿಕೆ ಐತಿ. ಆದ್ರ ಅಕಸ್ಮಾತ್ ಏನಾರ ಸ್ಯಾಂಟಾ ಕ್ಲಾಸೇ ಮತಾಂತರ ಆಗ್ಬಿಟ್ರೆ ಹೆಂಗಿರ್ತದ ಅನ್ಲಿಕ್ಕೆ ಒಂದ್ ಭಾರಿ ವಿಡಿಯೋ ಅದ, ನೋಡ್ಕೊಂಡ್ ಬರ್ರಿ. ಅಂದ ಮೇಲೆ ಎಲ್ಲಾರು ಒಂದು ಮನರಂಜನೆ ಆಗಿರಬಹುದು, ಟೈಮ್ ಪಾಸ್ ಅಂತ ಆಗಿರಬಹುದು, ಎಂಟರ್ಟೈನ್ಮೆಂಟ್ ಅಂತ ಆಗಿರಬಹುದು ನೋಡ್ತಾರಪ್ಪ ಸಿನಿಮಾನ. ಈ ಬಹಳಷ್ಟು ಸಿನಿಮಾಗಳು ಹೆಂಗಿರ್ತಿದ್ವು ಅಂದ್ರ ಸಿದ್ಧ ಸೂತ್ರ, ರೆಡಿ ಫಾರ್ಮುಲಾ, ಒಂದು ಲವ್ ಸ್ಟೋರಿ ಇರ್ತದ, ಅದಕ್ಕೆ ಒಂದಷ್ಟು ಜನ ಅಡ್ಡ ಬರ್ತಿರ್ತಾರ. ಈ ಟ್ರಯಾಂಗಲ್ ಲವ್ ಸ್ಟೋರಿಗಳು ಇರಬಹುದು. ಈ ರೀತಿ ಬಹಳಷ್ಟು ಸಿನಿಮಾಗಳು ಬಂದಾವ. ಆದ್ರ ಸಮಾಜದಾಗಿನ ಒಂದು ಅಂಕು ಡೊಂಕುಗಳಾಗಿರಬಹುದು, ವ್ಯವಸ್ಥೆದಾಗಿನ ಲೋಪದೋಷಗಳಾಗಿರಬಹುದು, ಇಂಥ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಸೂಪರ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಸಿನಿಮಾ ಅಂದ್ರ UI ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟಿಸಿದಂತಹ ಸಿನಿಮಾ ರಿಲೀಸ್ ಆಗ್ಯದ. ಯು ಅಂದ್ರ ನೀನು, ಐ ಅಂದ್ರ ನಾನು, ಅಂದ್ರ ನಮ್ಮ ನಿಮ್ಮಂಥ ಎಲ್ಲಾ ಸಾಮಾನ್ಯ ಜನರು, ಸತ್ ಪ್ರಜೆಗಳು ಹೆಂಗ ವಿಚಾರ ಮಾಡ್ತಾರ, ಅವರ ವಿಚಾರದಿಂದ, ಅವರ ನಿರ್ಧಾರದಿಂದ ಏನೆಲ್ಲಾ ಅಡೆತಡೆಗಳು, ಏನೆಲ್ಲಾ ಆಗಬಹುದು ಮುಂದಿನ ದಿನದಾಗ, ಸಮಾಜದ ಹೆಂಗದ ಒಂದು ತಪ್ಪು ಆಲೋಚನೆಗಳು ಎಂಥೆಂಥ ಒಂದು ಬ್ಲಂಡರ್ ಗಳನ್ನ ಮಾಡಬಹುದು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಮಾಡಿದಂತಹ ಸಿನಿಮಾ UI ಸಿನಿಮಾನ ಬಹಳಷ್ಟು ಜನ ಸೆಲೆಬ್ರಿಟಿಗಳು ನೋಡಿದ್ರು. ಏನ್ ಹೇಳ್ತಾರ ಎಲ್ಲರೂ UI ಸಿನಿಮಾ ನೋಡಿದವರು ಒಂದ್ಸಲ ನೋಡ್ಬರ್ರಿ. ಏನ್ ಹೇಳಿ ಅವ್ರ ಬಗ್ಗೆ, ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಅವ್ರ ಮೈಂಡಲ್ಲಿ ಏನಿದೆ, ಸಿಂಬಾಲಿಕ್ ಆಗಿ ಎಲ್ಲ ಹೇಳಕ್ ಕೊಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ಉಪ್ಪಿ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ. ಉಪ್ಪಿ ಸರ್ನ ಪರದೆ ಮೇಲೆ ನೋಡೋದೇ ಒಂದು ಟ್ರೀಟ್.
ಅದರಲ್ಲೂ ಅವ್ರ ಡೈರೆಕ್ಷನ್ ಇಷ್ಟು ವರ್ಷದ ನಂತರ ಅಂದರೆ ಇಟ್ ಇಸ್ ಅ ಡಬಲ್ ಟ್ರೀಟ್. ಹಿ ಈಸ್ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ. ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ. ಸ್ಟ್ರೈಟ್ ನರೇಷನಲ್ಲಿ ಇದೆ ಸಿನಿಮಾ, ಕ್ಲೀನಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ, ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿ ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ರೀಶ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ. ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಎತ್ತು ಹಿಡಿದಿದ್ದಾರೆ ಉಪ್ಪಿ ಸರ್. ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ ಹಿ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೈಂಡ್ ಆ್ಯಂಡ್ ಅ ಬ್ರಿಲಿಯಂಟ್ ಡೈರೆಕ್ಟರ್. ಐ ಥಿಂಕ್ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡಿರೆಕ್ಟರ್ ದ ವರ್ಲ್ಡ್ ಹ್ಯಾಸ್ ಸೀನ್ ಅಕಾರ್ಡಿಂಗ್ ಟು. ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥ ಸೆಲೆಬ್ರಿಟಿಗಳ ರೆಸ್ಪಾನ್ಸ್ ರಿಯಾಕ್ಷನ್ ನೋಡಿದ್ರಿ ನೀವು. ಆದ್ರೆ ಈ UI ಸಿನಿಮಾ ಅದಲ್ಲ, ಈ ಸಿನಿಮಾನ ನೋಡಿದಂಥ ಒಬ್ಬ ಸಾಮಾನ್ಯ ಪ್ರಜೆ ಕೊಟ್ಟಂತ ರಿಯಾಕ್ಷನ್ ಮಾತ್ರ ಅದು ಅಸಾಮಾನ್ಯವಾಗಿರುವಂಥದ್ದು. ಪಾಪ ಅವನ ತಲೆ ಎಂಥ ಹುಳ ಬಿಟ್ಟಿರ್ಬೇಕು ನೋಡ್ರಿ, ಹೆಂಗದ ರಿಯಾಕ್ಷನ್ ನೋಡ್ರಿ UI ಸಿನಿಮಾ ನೋಡಿದ್ಮೇಲೆ. ಸಿನಿಮಾ ಅಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ನೋಡುದಲ್ರಪ್ಪ, ನಮ್ಮಲ್ಲಿ ಒಂದು ಹೊಸ ಚಿಂತನೆ ಆಲೋಚನೆ ಹುಟ್ಟು ಹಾಕ್ಬೇಕು, ಸಕಾರಾತ್ಮಕ ಬದಲಾವಣೆ ಆಗಬೇಕು. ಅಂಥ ಸಿನಿಮಾಗಳನ್ನ ನಿರ್ದೇಶಿಸೋದ್ರಾಗ ಸೂಪರ್ ಸ್ಟಾರ್ ಉಪೇಂದ್ರ ಎತ್ತಿದ ಕೈ ಅಂತಾನೆ ಹೇಳ್ಬಹುದು. ಇನ್ನು ನಿಮಗೆಲ್ಲ ಈ ಪಂಚಪಾಂಡವರ ಪತ್ನಿ ದ್ರೌಪದಿ ನೆನಪೈತೆ, ಪಾಂಚಾಲಿ ಅಂತಾನೂ ಕರೀತಾರ. ಇದ್ಯಾಕ್ರಪ್ಪ ಮಹಾಭಾರತದ ಕಾಲಕ್ಕೆ ಹೋದ್ರಂದ್ರೆ ನೀವು, ಇದು ಕಲಿಗಾಲ ಬಿಡ್ರಿ. ಇಲ್ಲಿ ಒಬ್ಬ ಗಂಡ ಮಗ ಬಹಳಷ್ಟು ಹೆಣ್ಮಕ್ಳನ್ನ ಮದ್ವೆ ಆಗ್ಬಹುದು ಅಂತ ಎಕ್ಸಾಂಪಲ್ಗಳು ಸಿಗ್ತಾವ. ಆದ್ರೆ ಹೆಣ್ಮಕ್ಳ ವಿಚಾರದಾಗ ಸ್ವಲ್ಪ ಡಿಫ್ರೆಂಟ್. ಒಬ್ಬ ಹೆಂಡತಿ ಅಂದ್ರ ಪತಿಗೆ ಡೈವರ್ಸ್ ಕೊಟ್ರನ ಮತ್ತೊಂದು ಲಗ್ನ ಆಗ್ಲಿಕ್ಕೆ ಚಾನ್ಸಸ್. ಡೈವೋರ್ಸ್ ಅಂತ ಪ್ರಕರಣಗಳು ಬಹಳಷ್ಟ ಅವ. ಆದ್ರೆ ಸಿನಿಮಾದಾಗೂ ನೋಡ್ರಿ ನೀವು, ನಾನು ನನ್ನ ಹೆಂಡತಿರು, ಇಬ್ಬರೇ ಹೆಂಡಿರ ಮುದ್ದಿರ ಪೊಲೀಸ್, ಎರಡನೇ ಮದ್ವೆ, ಇವೆಲ್ಲ ಗಂಡ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಯಾಕೆ ಇಷ್ಟು ಪೀಠಿಕೆ ಹಾಕ್ಲಿಕ್ಕತ್ತೀನಿ ಅಂದ್ರೆ ಇಲ್ಲೊಂದು ಭಾರಿ ಅಪರೂಪದ ಲಗ್ನ ಒಂದು ನಡೆದೈತಿ. ಒಬ್ಬ ಹೆಣ್ಮಗಳು ಇಬ್ರು ಗಂಡ್ಮಕ್ಳನ್ನ ಮದುವೆಯಾಗಿ ಅಚ್ಚರಿ ಮೂಡಿಸ್ಬಿಟ್ಟಾಳ, ಶಾಕ್ ಕೊಟ್ಟಾಳ. ಉತ್ತರ ಪ್ರದೇಶದ ಸಂತ ಕಬೀರ ನಗರದ ನಿವಾಸಿಗಳಂತ ಈ ಜೋಡಿ ಈಗ ಉತ್ತರ ಭಾರತದ ಸೆನ್ಸೇಷನ್ ಜೋಡಿ ಆಗ್ಬಿಟ್ಟಾರ. ಈ ಒಬ್ಬಕ್ಕಿ ವಧು ಇಬ್ರು ಗಂಡ್ಮಕ್ಳನ್ನ ಮದ್ವೆ ಆಗಳ. ಇನ್ನ ಆಶ್ಚರ್ಯ ಏನಂತಂದ್ರ ಆ ಇಬ್ರು ಗಂಡ್ಮಕ್ಳು ಅಣ್ಣ ತಮ್ಮಂದ್ರು, ಸಹೋದರನ್ನೇ ಮದ್ವೆ ಆಗ್ಯಾಳ. ಈ ದೊಡ್ಡದಾಗಿ ಸಿಂಧೂರ ಹಚ್ಕೊಂಡು ಕುತ್ತಿಗೆಯಾಗಿ ಎರಡೆರಡು ತಾಳಿ ಕಟ್ಕೊಂಡಾಳ ನೋಡ್ರಿ. ಈಕನ ನೋಡ್ರಪ್ಪ ಇಬ್ರನ್ನ ಲಗ್ನ ಆಗಿದ್ದು. ಇದನ್ನೆಲ್ಲ ನೋಡಿ ಸ್ಟಾರ್ಟಿಂಗ್ ಇದೆಲ್ಲ ಫೇಕ್ ಮದ್ವೆ ಇರ್ಬೇಕು ಅಂತ ಬಹಳ ಮಂದಿ ಸುಳ್ಳು ಸುದ್ದಿ ಅಂತ ತಿಳ್ಕೊಂಡು ಅಂದ್ಕೊಂಡಿದ್ರು. ಆದ್ರೆ ಇದು ಸುಳ್ಳಲ್ಲ, ಖರೆ ಎರಡು ಲಗ್ನ ಆಗಿನಿ ಅಂತ ಆ ಹೆಣ್ಮಗಳೇ ಸ್ಪಷ್ಟನೆ ಕೊಟ್ಟಾಳಂತ. ಅಷ್ಟೇ ಅಲ್ಲ, ಈ ಒಬ್ಬ ಹೆಂಡತಿ ಇಬ್ರು ಗಂಡಂದ್ರು ಎಲ್ಲೇ ಹೋದ್ರು ಜೋಡಿನೇ ಹೋಗ್ತಾರಂತ, ಜೋಡಿನೇ ಊಟ ಮಾಡ್ತಾರಂತ, ಜೋಡಿನೇ ಇರ್ತಾರಂತ. ಎಂಥ ಅನ್ಯೋನ್ಯತೆ ವಿಚಿತ್ರ ನೋಡುದು ಬಂತ ನೋಡ್ರಿ. ಹೆಂಗದ ಕಾಲ, ಕಲಿಗಾಲ ಅಂತ ಅನ್ನೋದು ಇದಕ್ಕ ನೋಡ್ರಪ್ಪ. ಇನ್ನ ಬಹಳಷ್ಟು ಸಂದರ್ಭಗಳದ್ರಾಗ ನೋಡ್ರಿ ನೀವು, ಆಯುಷ್ಯ ಗಟ್ಟಿ ಇದ್ರ, ಹಣೆ ಬರಹ ಗಟ್ಟಿ ಇದ್ರ ಎಂಥದೊಂದು ಆಕ್ಸಿಡೆಂಟ್ ಆಗ್ಲಿ, ಎಂಥದೊಂದು ಅಡೆತಡೆನೇ ಆಗ್ಲಿ, ಜೀವ ಉಳಿದು ಬಿಡ್ತದ. ಅದೇ ಕ್ಷಣ ಮಾತ್ರದಾಗ ಆಯುಷ್ಯ ಗಟ್ಟಿ ಇಲ್ಲ ಅಂದ್ರೆ ಕ್ಷಣ ಮಾತ್ರದಾಗ ಬಿದ್ದು ಹೋಗುದ್ರಾಗ ಜೀವ ಹೋಗ್ತದ. ಇಲ್ಲಿ ಒಂದು ಘಟನೆ ವಿಡಿಯೋ ಭಾರಿ ಐತಿ. ಈ ರೈಲ್ ಹಳಿ ಮ್ಯಾಲ ಅಡ್ಡಾಗಿ ಮಲ್ಕೊಂಡು ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಮನುಷ್ಯ ನೋಡ್ರಿ, ನೋಡಿದ್ರ ವಯಸ್ಸಾದವ್ರಂಗ್ ಕಾಣ್ತಾರ. ಆ ಮನುಷ್ಯ ಕಣ್ಣಾರಿನೇ ಇದನ್ನ ನೋಡಿದಂತಹ ಸ್ಥಳೀಯ ನಿವಾಸಿ ಶ್ರೀಜಿತ್ ಅನ್ನುವಂಥ ಶಾಕ್ ಆಗ್ಯಾನ. ಅಷ್ಟೇ ಅಲ್ಲ, ತನ್ನ ಮೊಬೈಲ್ನಾಗ ರೆಕಾರ್ಡ್ ಮಾಡ್ಕೊಳಾನ. ಪಟ್ ಅಂತ ಈ ವಿಡಿಯೋನ ರೈಲ್ವೆ ಪೊಲೀಸರಿಗೂ ಮಾಹಿತಿ ಕೊಟ್ಟಾನ. ಈ ವಿಡಿಯೋ ನೋಡಿದಂತಹ ಅಧಿಕಾರಿಗಳು ಈ ಘಟನೆ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ವಿಡಿಯೋ ನೋಡ್ಬೇಕು ನೀವು ಒಂದ್ಸಲ, ಹೆಂಗದಂತ ನೋಡ್ರಿ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಾಗ ಬಹಳ ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ಇಷ್ಟು ಉದ್ದ ಟ್ರೈನ್ ಹೋಗ್ಲಿಕ್ಕತ್ತದ. ಎಷ್ಟು ಧೈರ್ಯ ಇರ್ಬೋದು, ಎದಿ ಹೊಡೆದಿಲ್ಲ. ನಮಗ ನೋಡಿದ್ರೆ ಎದಿ ಹೊಡೆಯುವಂತ ವಿಡಿಯೋ ಇದು. ಆದ್ರೆ ಇಷ್ಟು ಉದ್ದ ಟ್ರೈನ್ ಹೋದ ಮೇಲೆ ಜೀವ ಉಳ್ದೈತಿ, ಆರಾಮಾಗಿ ಎದ್ದು ನಡ್ಕೊಂಡು ಹೋಗ್ತಾರಂದ್ರ ಎಂತೆಂತ ಆಶ್ಚರ್ಯಗಳು ಜಗತ್ನ್ಯಾಗ ನಡೀತಾವ ಅನ್ಲಿಕ್ಕೆ ಇಂಥವೇ ಸಾಕ್ಷಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.